ಹಾಯ್ ಎವ್ರಿವನ್. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ನಾವು ಬೆಳಗ್ಗೆ ಎದ್ದು ನಮ್ಮ ಮಾರ್ನಿಂಗ್ ರೂಟೀನ್ ಹೀಗಿರುತ್ತೆ. ಏನು ಬೆಳಗ್ಗೆನೇ ಮುದ್ದೆನೂ ಚಿಕನ್ ಸಾಂಬಾರು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ಆ್ಯಕ್ಚುಲಿ ನಾನು ಭಾನುವಾರ ನಾವು ಮಾಡಿರೋ ಡಿಶ್ಶೇ ನಿಮಗೆ ತೋರಿಸ್ತಾ ಇದ್ದೀನಿ. ನಾಟಿ ಕೋಳಿ ಸಾರು ಮುದ್ದೆ ಮಾಡಿದ್ವಿ. ಅದಕ್ಕೆ ಬಂದ್ಬಿಟ್ಟು ನಾವು ಮನೇಲಿ ಮಾಡಿರೋ ಸಾಂಬಾರು ಪೌಡ್ರ್ ಬಳಸಿ ಮಾಡಿದ್ವಿ. ಮಾರ್ನಿಂಗ್ ಈ ಥರ ಹಾಡು ಹಾಕ್ಕೊಂಡು ಕೆಲಸ ಮಾಡೋದು ಏನೋ ಒಂಥರ ರಿಫ್ರೆಶ್ ಇರುತ್ತೆ. ನೋಡಿ ಪಾತ್ರೆ ಎಷ್ಟಿದೆ. ಇನ್ನು ನಮ್ಮ ಅಕ್ಕನ ಮಗುಗೆ ಈ ಥರ ಒಂದು ಇವಾಗ ಸೆಕೆಂಡ್ ಮಂತು ಕಂಪ್ಲೀಟ್ ಆಗ್ತಾಯಿದೆ. ಈ ಥರ ಒಂದು ಥೀಮ್ ರೆಡಿ ಮಾಡಿದ್ವಿ, ಫೋಟೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದು ಬಂದ್ಬಿಟ್ಟು ಈ ಥರ 2 ಅಂತ ಇಟ್ಬಿಟ್ಟು ಮಾಡಿದ್ವಿ. ಅಷ್ಟು ಬೇಗ ಇವನು ದೊಡ್ಡವನು ಬಂದ್ಬಿಟ್ಟು ಪಾಪು ಹೆಂಗೆ ಅಳುತ್ತೋ ಆ ಥರ ನಾನು ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಹಾಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದಾನೆ ನಮಗೆ. ಅವನ ಪಾಪು ಎಲ್ಲಿ ಮಲ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡಿರ್ತಾನೆ ಎಲ್ಲ. ಪಾಪು ಏನೇನು ಮಾಡುತ್ತೆ, ಹೆಂಗೆ ಅಳ್ತಾನೆ, ಅವನು ಹೆಂಗೆ ಮಲ್ಕೊಳೋದು ಎಲ್ಲ ಇವನು ನೋಡಿಕೊಂಡು ಬಂದು ನಮಗೆ ತೋರಿಸ್ತಾ ಇರ್ತಾನೆ. ಇನ್ನು ನಾವು ಯಾರದೇ ಮನೆಗೆ ಹೋದ್ರಿ, ಒಬ್ಬೊಬ್ಬರು ಮನೆಗೆ ಹೋದ್ರು ಇವ್ರ ಮನೆಗೆ ಊಟ ಚೆನ್ನಾಗಿದೆ, ಅವ್ರ ಮನೆಗೆ ಊಟ ಚೆನ್ನಾಗಿದೆ, ಈ ಥರ ತುಂಬ ಚೆನ್ನಾಗಿತ್ತು. ಇವಾಗ ಫ್ರೆಂಡ್ಸ್ ಮನೆಗೆ ಹೋದ್ರೆ ಅಂದರೆ ಅವರಲ್ಲಿ ಒಂದೊಂದು ಟೇಸ್ಟ್ ಸೀಕ್ರೆಟ್ ಮಸಾಲ ಪೌಡ್ರ್ ಇಟ್ಕೊಂಡಿರ್ತಾರೆ. ಅಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ಕೊಂಡಿರ್ತಾರೆ ಸಾಂಬಾರು ಪೌಡ್ರು. ನಮ್ಮ ಮನೇಲಿ ಈ ಥರ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂದರೆ ಒಬ್ಬೊಬ್ಬರು ಸಾಂಬಾರು ಪೌಡ್ರು ಮಾಡೋಕ್ಕೆ ಗೊತ್ತಿರಲ್ಲ. ಬರೀ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಉಪ್ಪು ಮತ್ತು ಅರ್ಶಿನ ಪೌಡ್ರು ಇಷ್ಟು ಇಟ್ಕೊಂಡು ಅಡುಗೆ ಮಾಡ್ತಿರ್ತಾರೆ. ಟೇಸ್ಟಾಗೇ ಇರಲ್ಲ. ಅವ್ರು ಹೇಳ್ತಾರೆ, ಅಯ್ಯೋ ನಮ್ಮ ಮನೆ ಅಡುಗೆ ಟೇಸ್ಟೇ ಬರ್ತಾಯಿಲ್ಲ ಅಂತ. ಯಾಕಂದರೆ ಈ ಥರ ಸಾಂಬಾರು ಪೌಡ್ರು ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಆಗುತ್ತೆ. ಇವಾಗ ಈಗ ನಾನು ಫಸ್ಟು ತೋರಿಸೋದ್ನಲ್ಲ ನಾಟಿ ಕೋಳಿ ಸಾರು, ಅದಕ್ಕೂ ನಾವು ಹಾಕಿ ಮಾಡಿತ್ತು. ಇದು ನಾವು ಬರೀ ನಾನ್ ವೆಜ್ಗಂತಲ್ಲ, ವೆಜ್ಗೂ ಆಗುತ್ತೆ. ಈಗ ನೀವು ಮನೇಲಿ ಫುಲ್ಲು ಮಿಕ್ಸು ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ರೆ ಅದಕ್ಕೂ ಹಾಕ್ಬೋದು. ಇನ್ನೊಂದೇನೆಂದರೆ ತೆಳು ಸಾರು ಬಂದ್ಬಿಟ್ಟು ಗಟ್ಟಿ ಆಗುತ್ತೆ ಈ ಸಾಂಬಾರು ಪೌಡ್ರ್ ಹಾಕಿದ್ರೆ. ಅದೊಂದು ಇದರಲ್ಲಿ ಬೆಸ್ಟು. ಮತ್ತು ಟೇಸ್ಟು ಕೂಡ ಇನ್ನೂ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅಂದರೆ 1 kg ಧನಿಯಾಗೆ ಬಂದ್ಬಿಟ್ಟು ಇದು ಅಳತೆ ನಾನು ತೋರಿಸ್ತಾ ಇರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಮಾಡ್ಕೋಬೋದು. ಮೊದಲನೇದಾಗಿ ಸಾಸಿವೆ ಬಂದ್ಬಿಟ್ಟು ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಅದು ಹಸಿ ವಾಸನೆ, ಅದು ಹಸಿತನ ಅನ್ನೋದು ಹೋಗಬೇಕು. ಮತ್ತು ಅದು ಸೌಂಡ್ ಬರಬೇಕು, ಚಟ್ಪಟ್ ಅನ್ನೋದು. ಇವಾಗ ನಾವು ಒಗ್ಗರಣೆಗೆ ಹಾಕಿದ್ರೆ ಸೌಂಡ್ ಬರುತ್ತಲ್ಲ, ಆ ಥರ ಫುಲ್ಲು ಸೌಂಡ್ ಬರಬೇಕು. ನನಗಂತೂ ಈ ಸಾಂಬಾರಲ್ಲಿ ಒಗ್ಗರಣೆಗೆ ಹಾಕಿರೋ ಸಾಸಿವೆ ಸಿಕ್ಕಿದ್ರೆ ನನಗೆ ತುಂಬ ಇಷ್ಟ. ಅದನ್ನು ನಾನು ಎಂಜಾಯ್ ಮಾಡ್ಕೊಂಡು ತಿಂತಿರ್ತೀನಿ. ನಿಮಗೂ ಆ ಥರನೇ ಅನಿಸುತ್ತಾ? ನನಗೆ ತಿಳಿಸ್ಕೊಡಿ. ಮತ್ತು ಸಾಸಿವೆ ಆದಮೇಲೆ ಜೀರಿಗೆ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಇದು ಎರಡೂ ಕೂಡ ಬೇಗ ಇದಾಗ್ಬಿಡುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಅದು ಕಲರ್ ಚೇಂಜ್ ಆಗಬೇಕು ಜೀರಿಗೆದು. ಮತ್ತು ಅದು ಇವಾಗ ಸಾಸಿವೆ ಹೆಂಗೆ ಚಟ್ಪಟ್ ಅನ್ನುತ್ತೋ ಅದೇ ಥರನೇ ಇದನ್ನು ಅದೇ ಥರನೇ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಒಂದು ದೊಡ್ಡ ಅಗಲ ಪಾತ್ರೆ ತೊಗೊಂಡ್ರೆ ಹುರ್ಕೊಳೋಕ್ಕೆ ಚೆನ್ನಾಗಿರುತ್ತೆ. ನಿಮಗೂ ಅದು ಗೊತ್ತಾಗುತ್ತೆ ಕ್ಲೀನಾಗೆ ಹೆಂಗೆ ಅದಾಗ್ತಿದೆಯೋ ಇಲ್ವೋ ಅಂತ. ಒಂದಾದ್ರ ಮೇಲೆ ಒಂದನ್ನು ಚೆನ್ನಾಗಿ ಹುರ್ಕೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮೆಣಸು. ಇದು ಮೆಣಸು ನಾನು ಇದರಲ್ಲಿ ಆಗಲೇ ತೋರಿಸಿದ್ನಲ್ಲ, ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀವಿ. ಇದನ್ನು ಕೂಡ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ಒಂದು 200 ಗ್ರಾಮ್ಸ್ ಅಷ್ಟು ಹಾಕ್ಕೋಬೇಕು. ಯಾಕಂದರೆ ಅದು ಆಲ್ರೆಡಿ ಖಾರ ಇರುತ್ತೆ. ಇದು ಕೂಡ ಒಂಥರ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೂ ಸ್ಪೈಸಿ ಜಾಸ್ತಿ ತಿನ್ನೋರು ಇದ್ದರೆ ಹಾಕ್ಕೊಂಡು, ನಿಮ್ಗೆ ಆಲ್ರೆಡಿ ಅಳತೆ ಗೊತ್ತಿರುತ್ತೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು ಅಂತ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಇದನ್ನು ಹಾಗೆ ಎಲ್ಲ ಡ್ರೈ ರೋಸ್ಟು ಮಾಡ್ಕೋಬೇಕು. ಸ್ವಲ್ಪನೂ ಎಣ್ಣೆ ಹಾಕ್ಕೋಬಾರ್ದು. ಎಣ್ಣೆ ಹಾಕ್ಕೊಂಡ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಮತ್ತು ಮೆಂತ್ಯನೂ ಕೂಡ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಇಲ್ಲಾಂದರೆ ಕಹಿ ಹೆಚ್ಚಾಗಿಬಿಡುತ್ತೆ. ಇಲ್ಲಾಂದರೆ ನಿಮಗೆ ಸಾರು
ಟೇಸ್ಟ್ ಕಹಿ ಆಗಿಬಿಡುತ್ತೆ. ನೀವೇನೇ ಮಾಡಿದ್ರೂ ಇಲ್ಲಿ ಮೇಯ್ನ್ ಇದು ಹಾಕಿರ್ತೀರಲ್ಲ, ಕಹಿ ಹೆಚ್ಚಾಗ್ಬಿಟ್ರೆ ಚೆನ್ನಾಗಿರಲ್ಲ ಸಾಂಬಾರು ಪೌಡ್ರು. ಅದಕ್ಕೆ ಹೇಳ್ತಿರೋದು ಎಲ್ಲನೂ ಅಳತೆ ಮಾಡಿಕೊಂಡು ಹಾಕ್ಕೊಳ್ಳಿ ಅಂತಂದ್ಬಿಟ್ಟು. ಮತ್ತು ಅಕ್ಕಿನೂ ತೊಗೊಂಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿಕೊಂಡ್ರೆ ಅದು ಆ್ಯಕ್ಚುಲಿ ಬಣ್ಣ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗತ್ತೆ. ಮತ್ತು ಅದರದ್ದು ಒಂಥರ ಘಾಟ್ ಥರ ಇರುತ್ತೆ, ಅದನ್ನು ಹೋಗುತ್ತೆ. ಅದು ಹೋಗೋವರೆಗೂ ಚೆನ್ನಾಗಿ ಯಾವ ಅಕ್ಕಿ ತೊಗೊಬೇಕು ಅಂದರೆ ಯಾವ ಅಕ್ಕಿ ಬೇಕಾದ್ರೂ ತೊಗೊಬೋದು. ಒಬ್ಬೊಬ್ಬರು ಈ ಥರ ಅಕ್ಕಿನೇ ತೊಗೊಬೇಕು ಆ ಥರ ಏನಿಲ್ಲ. ರೇಷನ್ ಅಕ್ಕಿನೂ ತೊಗೊಬೋದು, ನಾರ್ಮಲ್ ಅಕ್ಕಿನೂ ತೊಗೊಬೋದು. ನಿಮಗೆ ಯಾವ ಥರ ಕಂಫರ್ಟಬಲೋ, ಯಾವುದು ಅವೈಲಬಲ್ ಇದೆಯೋ ಆ ಅಕ್ಕಿ ತೊಗೊಬೋದು. ಇದೇ ಅಕ್ಕಿ ಅದೇ ಅಕ್ಕಿ ಅಂತ ಏನಿಲ್ಲ. ಮತ್ತು ಕಡಲೆಕಾಳು ಕೂಡ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು. ಹೆಂಗಂದರೆ ಈಗ ಇದು ಕಡಲೆಕಾಳ್ದೇ ಒಂಥರ ಹೊರಗಡೆ ಎಲ್ಲ ಮಾರ್ತಿರ್ತಾರಲ್ವ, ಸ್ಪೈಸಸ್ ಎಲ್ಲ ಹಾಕಿ ಅದರಲ್ಲಿ ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ಲ, ಆ ಥರ ನೋಡಿ. ಈ ಥರ ಚೆನ್ನಾಗಿ ಅದು ಆಲ್ರೆಡಿ ಬಿಟ್ಟರೆ ಪಾಪ್ ಆಗ್ತಾ ಇದೆ, ಆ ಥರ ರೋಸ್ಟ್ ಮಾಡ್ಕೋಬೇಕು. ಇದೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ನಾನು ಆಗಲೇ ಹೇಳ್ದಂಗೆ ಸಾರು ಗಟ್ಟಿ ಆಗುತ್ತೆ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡೋ ಪೌಡ್ರಲ್ವಾ, ಒಂದು ಚೂರು ಎಣ್ಣೆನೂ ಬಳಸಿಲ್ಲ, ಏನೂ ಇಲ್ಲ. ಇಷ್ಟೊಂದು ಬೆಚ್ಚಗೆ ಮಾಡ್ಕೊಬೇಕು ಅಂತ ಏನಿಲ್ಲ, ಯಾಕಂದರೆ ಚಳಿಗಾಲ ಅಲ್ವಾ, ಮೆತ್ತಗಿರುತ್ತೆ. ಸೊ ಅದಕ್ಕಾಗಿ ನಾವು ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಆ್ಯಕ್ಚುಲಿ ಇದು ಎಲ್ಲದಕ್ಕೂ ಬಳಸ್ಬೋದು. ಇನ್ನು ನೀವು ಬರೀ ನಾನ್ ವೆಜ್ಗಂತಲೇ ಇನ್ನೊಂದು ಮಸಾಲನೂ ಇದೆ. ಅದು ಏನಂದರೆ ಈ ಏಲಕ್ಕಿ, ಚಕ್ಕೆ, ಲವಂಗ ಆ ಥರ ಎಕ್ಸ್ಟ್ರಾ ಸ್ಪೈಸಸ್ ಹಾಕಿ ಅದಕ್ಕೆ ಮಾತ್ರ ಅಂತಲೇ ಮಾಡೋದು. ಇದು ಎಲ್ಲದಕ್ಕೂ ಹಾಕ್ಕೋಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ನಾನ್ ವೆಜ್ ಹಾಕೋದಲ್ವಾ, ತುಂಬ ಚೆನ್ನಾಗಿ ಇರುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬೇಕಾದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ತೋರಿಸ್ತೀನಿ ನಿಮಗೆ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬಿಸಿಲಿದ್ದಿದ್ರೆ ಇದೆಲ್ಲ ಒಂದು ರೌಂಡು ಬಿಸಿಲಿಗೆ ಹಾಕಿದ್ದಿದ್ರೆ ಚೆನ್ನಾಗಿ ಬೆಚ್ಚಗಿರೋದು, ನೀವು ಹಾಗೆ ಹೋಗಿ ಪೌಡ್ರ್ ಮಾಡ್ಕೊಂಬರ್ಬೋದು. ಈಗ ಮಳೆ ಬರ್ತಾಯಿದೆ, ಚಳಿ ಇರೋದ್ರಿಂದ ಏನಿದೆ ಸ್ವಲ್ಪ ಎಲ್ಲ ಮೆತ್ತಗಿರುತ್ತೆ. ಈ ಥರ ರೋಸ್ಟ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ನಿಮಗೆ ಅದು ಬಿಸಿಯಾಗಿರುತ್ತೆ. ಅದು ಏನು ಒಂದು ಪೌಡ್ರ್ ಮಾಡ್ಕೊಳಕ್ಕೂ ಕರೆಕ್ಟಾಗಿರುತ್ತೆ ನಿಮಗೆ. ಮತ್ತು ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ಒಬ್ಬೊಬ್ಬರಿಗೆ ಇವಾಗ ಅಂಗಡೀಲಿ ತೊಗೊಂಡು ಹೋಗ್ತಾರೆ ಸಾಂಬಾರು ಪೌಡ್ರು ಕೊಡಿ ಅಂತ. ಅವರು ಒಬ್ಬೊಬ್ಬರು ಒಂದೊಂದು ಥರ ಮಾಡಿದ್ರೂ ಕೂಡ ಅದು ನಮ್ಮ ಮನೇಲಿ ನಾವು ಕರೆಕ್ಟಾಗಿ ಮಾಡಿದಷ್ಟು ಬೇರೆ ಕಡೆ ಬರಲ್ಲ. ಸೊ ಈ ಥರ ನಾನು ತೋರಿಸ್ತಿರೋದು ಏನಕ್ಕಂದರೆ, ನೀವು ಮನೇಲಿ ಒನ್ಸ್ ಟ್ರೈ ಮಾಡಿದ್ರೆ, ಇವಾಗ ಒಂದು ಚಿಕ್ಕ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏನು ಜಾಸ್ತಿ ಆಗಿದೆ, ಏನು ಕಮ್ಮಿ ಆಗಿದೆ, ಇನ್ನು ಏನು ಅದು ಆ್ಯಕ್ಚುಲಿ ನಿಮಗೆ ಐಡಿಯಾ ಬರುತ್ತೆ ಇನ್ನು ಏನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇಷ್ಟು ಬೇಸಿಕ್ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ನಮ್ಮ ಮನೇಲಿ ಇದನ್ನು ಬಳಸಿ ಪ್ರತಿಯೊಂದು ಸಾಂಬಾರನ್ನು ಮಾಡ್ತೀವಿ. ಅಂದರೆ ನಾನ್ ವೆಜ್ಗೆ ಬೇರೆ ಮಸಾಲ ಪೌಡ್ರೇ ಇದೆ, ಅದಕ್ಕೆ ಮಾತ್ರನೇ. ಯಾಕಂದರೆ ನಾನ್ ವೆಜ್ಜು ಸ್ಪೈಸಿಯಾಗಿದ್ದರೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾನ್ ವೆಜ್ ಅಂದರೆ ಸ್ಪೈಸಿನೇ, ಅದು ಅಷ್ಟೊಂದು ಸ್ಪೈಸಿ ಅಲ್ಲ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಬೇರೆ ಮಸಾಲ ಪೌಡ್ರ್ ಇಟ್ಟಿದ್ದೀವಿ. ಇದು ಬಂದ್ಬಿಟ್ಟು ನೀವು ನಾರ್ಮಲಾಗಿ ನಾನ್ ವೆಜ್ಗೂ ಹಾಕೋಬೋದು, ವೆಜ್ಗೂ ಹಾಕೋಬೋದು. ಇನ್ನು ಖಾರ ಕಮ್ಮಿ ತಿನ್ನೋರು ನಮ್ಮ ಥರ, ನಾವು ಖಾರ ಕಮ್ಮಿ ತಿಂತೀವಿ, ಆ ಥರ ನಾವು ನಾರ್ಮಲಾಗಿ ಫಸ್ಟ್ ಮಾಡ್ಕೊಳೋದೇ ಇದನ್ನು ಮಾಡಿಕೊಂಡು ಇಟ್ಕೊಂಡಿರ್ತೀವಿ. ಯಾಕಂದರೆ ವರ್ಷಾನುಗಟ್ಲೆ ನಮಗೆ ಇದು ಬೇಕಾಗುತ್ತೆ, ಯಾಕಂದರೆ ಸಾಂಬಾರಿಗೆಲ್ಲ ಹಾಕ್ತೀವಲ್ವ ಅದಕ್ಕೆ. ಮತ್ತು ಇದು ನಾನು ಅರ್ಶಿನದ ಕೊಂಬು ತೊಗೊಂಡಿದ್ದೀನಿ, ಚೆನ್ನಾಗಿ ಪೀಸ್ ಮಾಡಿ ತೊಗೊಂಡಿದ್ದೀನಿ. 3 ತೊಗೊಂಡಿದ್ದೀನಿ ಅರ್ಶಿನದ ಕೊಂಬು. ಇದು ಏನಕ್ಕಂದರೆ ಇದು ಸಾಂಬಾರು ಪೌಡ್ರು ಬೇಗ ಹಾಳಾಗಲ್ಲ ಅಂತ.
ನಾವು ಹೊರಗಡೆಯಿಂದ ತಂದಿರೋ ಪ್ಯಾಕೆಟ್ಗಳು ಒಂದೆರಡು ದಿನ ಇಟ್ಟರೆ ಸಾಕು, ಫುಲ್ಲು ಹುಳ ಬಂದ್ಬಿಟ್ಟಿರುತ್ತೆ. ಅವರು ಏನೇ ಅಷ್ಟು ಪ್ಯಾಕ್ ಮಾಡಿ ಹುಷಾರಾಗಿ ಕಳಿಸಿದ್ರು ಕೂಡ ಹುಳ ಬಂದ್ಬಿಟ್ಟಿರುತ್ತೆ, ಎಲ್ಲ ಇರುತ್ತೆ. ಆದರೆ ನಾವು ಮನೇಲಿ ಮಾಡ್ಕೊಳೋದ್ರಿಂದ ಸ್ವಲ್ಪ ನೋಡ್ಕೊಳ್ಬೇಕಲ್ವ. ಅದಕ್ಕೆ ಅರ್ಶಿನ ಕೊಂಬು ಹಾಕಿದ್ದೀನಿ, ಯಾಕಂದರೆ ಬೇಗ ಹಾಳಾಗಲ್ಲ, ಫ್ರೆಶ್ ಆಗಿರುತ್ತೆ. ಅಂದರೆ ನಾವು ಅಷ್ಟು ಹಾಳಾಗೋವರೆಗೂ ಅದು ಖಾಲಿ ಆಗದಿರೇ ಇರಲ್ಲ ನಮ್ಮ ಮನೇಲಿ, ಖಾಲಿ ಆಗಿಬಿಡತ್ತೆ. ನಾವು ಏನಾದ್ರು ಹೊರಗಡೆ ನಾವು ಊರಿಗೆ ಆ ಕಡೆ ಈ ಕಡೆ ಹೋಗಿ ಬಂದರೆ ಏನೂ ಆಗಿರಲ್ಲ ನಮ್ಮ ಮನೇಲಿ, ಅಷ್ಟು ಫ್ರೆಶ್ ಆಗಿರುತ್ತೆ. ಮತ್ತು ಇದು ಒಣಗಿದ ಮೆಣಸಿನ್ಕಾಯಿ, ಇದು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬಿಸಿಲಿಲ್ವಲ್ಲ. ಬಿಸಿಲಿದ್ದಿದ್ರೆ ಚೆನ್ನಾಗಿ ಬಿಸಿಲಲ್ಲಿ ಹಾಕಿದ್ರೆ ಫುಲ್ ಹಿಂಗೆ ಎತ್ಕೊಂಡ್ರೆ ಸಾಕು, ಹಂಗೆ ಪಟ್ ಅಂತ ಮುರ್ಕೋಬೇಕು. ಅಂಥವರೆಗೂ ನಾವು ಬಿಸಿಲಲ್ಲಿ ಇದನ್ನು ಒಣಗಿಸ್ಕೋಬೇಕು. ಬಿಸಿಲಿಲ್ಲ, ಚಳಿ ಇರೋ ಕಾರಣ ನಾವು ಈ ಥರ ರೋಸ್ಟ್ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀವಿ. ಇನ್ನು ಆ ಬೀಜ ಎಲ್ಲ ಬಿದ್ದಿದೆ ನೋಡಿ, ಅದರಿಂದ ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೋಬೋದು. ಏನಿಲ್ಲ, ಒಂದೆರಡು ತೊಗೊಳೋದು, ಅದು ಬೀಜ ಎಲ್ಲ ಸಪ್ರೇಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು, ಒಂದೆರಡು ಮೆಣಸಿನ್ಕಾಯಿನ ತೊಗೊಂಡು ಸ್ವಲ್ಪ ಒಂದು ರೌಂಡ್ ಹಾಕ್ಕೊಂಡ್ರೆ, ಅದಕ್ಕೆ ಈ ಮೆಣಸಿನ್ಕಾಯಿ ಬೀಜ ಹಾಕ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗಿಬಿಡುತ್ತೆ. ಇದನ್ನು ಎಷ್ಟೊಂದು ನಾವು ಮನೇಲೇ ಮಾಡ್ಕೋಬೋದು, ನಮಗೆ ಗೊತ್ತೇ ಇರಲ್ಲ ಹೆಂಗೆ ಮಾಡ್ತಾರೆ ಏನು ಕತೆ ಅಂತಲೇ ಗೊತ್ತಿರಲ್ಲ. ಅಂದರೆ ಎಲ್ಲ ಈಸಿಯಾಗಿರುತ್ತೆ, ಕಮ್ಮಿ ಕಾಸು, ಎಲ್ಲ ಮನೇಲೇ ಮಾಡ್ಕೊಳ್ಬೋದು. ನಮಗೆ ಗೊತ್ತಿರಲ್ಲ, ಗೊತ್ತಿದ್ರೂ ನಮಗೆ ಹೆಂಗೆ ಮಾಡ್ಕೊಳೋದು ಅಂತಲೂ ಒಂದು ಐಡಿಯಾ ಇರಲ್ಲ. ಈ ಥರ ಚಿಕ್ಕದು ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೇನಾದ್ರೂ ಎಮರ್ಜೆನ್ಸಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇವಾಗ ಏನಾದ್ರು ಪಿಜ್ಜಾ ಎಲ್ಲ ಅವ್ರು ಕೊಟ್ಟಿದ್ದು ನಮಗೆ ಎಕ್ಸ್ಟ್ರಾ ಬೇಕಾಗುತ್ತಲ್ವ, ಆವಾಗ ನಾವು ಹಾಕ್ಕೋಬೋದು. ಮತ್ತು ಪಾಸ್ತಾಗೆ ಎಲ್ಲ ಎಕ್ಸ್ಟ್ರಾ ನಾವು ಹಾಕ್ಕೊಂಡು ಮಾಡ್ಕೋಬೋದು. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಮಿಕ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ಯಾಕಂದರೆ ತಿರ್ಗಿಸೋಕ್ಕೆ ಆಗ್ತಾ ಇರಲಿಲ್ಲ, ಉದ್ದ ಇರೋದ್ರಿಂದ. ಅದಕ್ಕೇ ಹೆಂಗೋ ಹಂಗೆ ನಿಧಾನವಾಗಿ ತಿರುಗಿಸಿದ್ವಿ. ಮತ್ತು ಕರಿಬೇವಿನ ಸೊಪ್ಪು ಸ್ಮೆಲ್ ಚೆನ್ನಾಗಿರುತ್ತೆ ಇದಕ್ಕೆ ಹಾಕ್ಕೊಂಡ್ರೆ. ನಾನು ಅರ್ಧ ಕಟ್ಟು ತೊಗೊಂಡಿದ್ದೀನಿ, ಅರ್ಧ ಕಟ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಕರಿಬೇವಿನ ಸೊಪ್ಪಿನ ಪುಡಿ ಜೊತೆ ಇನ್ನೂ ಎಲ್ಲ ಕಾಳುಗಳು ಎಲ್ಲ ಹಾಕ್ಬಿಟ್ಟು, ಇನ್ನೊಂದು ಇವಾಗ ಇಡ್ಲಿ ಪುಡಿ ಇದೆಯಲ್ವಾ, ಅದೇ ಥರ ಕರಿಬೇವಿನ ಸೊಪ್ಪಿನ ಪುಡಿ ಥರ ಅಂತ ಮಾಡ್ತಾರೆ, ಅದನ್ನು ಚೆನ್ನಾಗಿರುತ್ತೆ. ಇವಾಗ ಚಿತ್ರಾನ್ನ ಹೇಗೆ ನಾವು ಅನ್ನ ಮಾಡ್ಕೊಂಡು ಗೊಜ್ಜು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತೀವಿ, ಪುಳಿಯೋಗರೆ ಮಾಡ್ತೀವಲ್ವ, ಸೇಮ್ ಅದೇ ಥರನೇ ಇದರ ಏನು ಕರಿಬೇವಿನ ಸೊಪ್ಪಿನ ಪುಡಿ ಅಂತ ಮಾಡ್ತಾರೆ. ಅದು ಏನಿಲ್ಲ, ಎಲ್ಲ ಪುಡಿ ಮಾಡಿ ಇಟ್ಕೊಂಡು ಎಣ್ಣೆಗೆ ಒಗ್ಗರಣೆ ಕೊಟ್ಕೊಂಡು ಇದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಮಿಲ್ ಮಾಡಿಸ್ಕೊಂಬಂದು ಈ ಥರ ಹಾರ ಹಾಕಬೇಕು, ಸ್ವಲ್ಪ ಗಾಳಿಗೆ ಹಾಕಬೇಕು, ಆಮೇಲೆ ಡಬ್ಬಕ್ಕೆ ತುಂಬಿಡ್ಬೋದು. ನೋಡಿ, ಮಸಾಲ ಪೌಡ್ರು ಹಾಕ್ಬಿಟ್ಟು, ಸಾಂಬಾರು ಪೌಡ್ರು ಹಾಕ್ಬಿಟ್ಟೆ ಈ ಸಾಂಬಾರನ್ನ ಮಾಡಿರೋದು. ತುಂಬ ರುಚಿಯಾಗಿತ್ತು. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಲೈಕು ನನಗೆ ಮೋಟಿವೇಶನ್ ಆಗಿರುತ್ತೆ.